ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಬಂದು ಮಾಡಿದಾರೆ ಅಂತ ಹೇಳಿ ಅವ್ರಿಗೆ ಎಲ್ಲಿ ಅವಮಾನ ಆಗುತ್ತೆ ಅಂತ ಹೇಳಿ ಅಜ್ಜನ ಮೇಲೆ ಸಿಟ್ಟಿಂದ ನನ್ನ ಮೇಲೆ ಸಿಟ್ಟಿಂದ ಒಂದು ಸಾಮಾನ್ಯ ಹುಡುಗನ್ನ ಇವತ್ತೇನು ಬಲಿಯನ್ನು ತಗೊಂಡಿದ್ದಾರೆ ಅದಕ್ಕೆ 100ರಷ್ಟು ಅನುಭವಿಸಷ್ಟು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅವನ ಜೀವನ ಅವನು ಬದುಕೇ ಅಷ್ಟು. ಅವನು ಬಳ್ಳಾರಿ ಉದ್ಧಾರ ಆಗ್ಬೇಕು, ಕರ್ನಾಟಕ ಉದ್ಧಾರ ಆಗ್ಬೇಕಂತಿಲ್ಲ. ಅವನು ಯಾವತ್ತು ಸ್ವಂತಕ್ಕೆ ಬೆಳಿಬೇಕು, ಜನ ಹಾಳಾಗಿ ಹೋಗ್ಬೇಕು, ನಾನು ಸುಖವಾಗಿರ್ಬೇಕು, ಇಲ್ಲಿ ಯಾರ ಹೆಸರು ಬರಬಾರ್ದು, ನನ್ನ ಹೆಸರು ಬಿಟ್ಟು ಯಾರ್ದು ಅಂತೇಳಿ ಅವಂದು. ಆದ್ರೆ ಇಷ್ಟು ವರ್ಷ ನಡೀತಿತ್ತು. ಆದ್ರೆ ನಾವು ಬಂದಂತ ಸಂದರ್ಭದಲ್ಲಿ ಇವ್ರದ್ದೇನು ನಡೆಯಕ್ ಆಗ್ತಿರ್ಲಿಲ್ಲ. ಇವತ್ತೇನು ವಾಲ್ಮೀಕಿ ಕಾರ್ಯಕ್ರಮ ಎಷ್ಟು ಅದ್ದೂರಿಯಲ್ಲಿ ಎಷ್ಟು ಸಾವಿರಾರು ಜನ ಸೇರಿಸ್ಕೊಂಡು ಇವತ್ತು ಮಾಡ್ತಿದ್ದೀನಿ, ನೀವು ನೋಡಿದಿರಿ. ಆದ್ರೆ ಇವತ್ತು ನಮ್ಮ ಹುಡುಗರು ಇಷ್ಟು ಮುಂದಿನ ಪೊಲೀಸರು ಕೂಡ ನಮ್ಮ ಹುಡುಗರನ್ನೆಲ್ಲ ಕಳಿಸ್ಬಿಟ್ರು. ಆದ್ರೆ ನಾನು ಕೂಡ ಶಾಂತಿಯುತವಾಗಿದ್ದೀನಿ. ಯಾಕಂದ್ರೆ ಇವತ್ತು ಏನನ್ನ ನಾನೊಂದು ಬಾಯಿ ತಪ್ಪೊಂದು ಮಾತಂದ್ರೆ ಇಡೀ ಬಳ್ಳಾರಿನೇ ಭಸ್ಮ ಆಗುತ್ತೆ. ಇಂಥ ಕೆಲ್ಸಕ್ಕೆ ನಾವು ಕೈ ಹಾಕ್ಬಾರ್ದು. ಒಂದು 65 ವಯಸ್ಸು ಇದ್ದವನಿಗೆ ಅಜ್ಞಾನ ಇದ್ರೆ ನಮಗೆ ಜ್ಞಾನ ಇರಬೇಕು, ಓದ್ಕೊಂಡಿದ್ದವ್ರ ತರ ನಾವು ಬಿಹೇವ್ ಮಾಡ್ಬೇಕಂತೇಳಿ ಇವತ್ತು ಶಾಂತಿಯುತವಾಗಿ ನಿಂತಿದ್ವಿ. ನ್ಯಾಯಕ್ಕೋಸ್ಕರ ನಿಂತಿದ್ವಿ ಹೊರತು ನಾನು ಏನೇನು ಮಾಡ್ಬೇಕು ಅನ್ಕಂತಿದ್ದೆ ಬಂದಂತ 5 ನಿಮಿಷದಲ್ಲಿ ಮಾಡಿ ಮುಗಿಸಿ ಹೋಗ್ತಿದ್ದೆ. ನೋಡಿ, ನಾನು ಒಳ್ಳೆ ಎಜುಕೇಟೆಡ್ ಆಗಿ ಲಂಡನ್ ಅಲ್ಲಿ ಓದ್ಕೊಂಡ್ ಬಂದಂತವ್ನು. ಅವನಂತ ಚಿಲ್ಲರೆ ಬದುಕಿಂದ ಬಂದಂತವನಲ್ಲ. ಹುಟ್ಟಿದಾಗಿಂದ ಶ್ರೀಮಂತ. ಅವನು ನಿನ್ನೆ ಮೊನ್ನೆ ಆದಂತವನು. ಲೂಟಿ ಹೊಡೆದು ಇಡೀ ಕರ್ನಾಟಕದಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿ ಬಿಸ್ನೆಸ್ ಮಾಡಿ ಗಂಡು ಮಗನಾಗಿ ದುಡಿದು ಜನಕ್ಕೆ ಸೇವೆ ಮಾಡ್ಬೇಕಂತೇಳಿ ಆ ದುಡ್ಡಿಂದ ಸೇವೆ ಮಾಡ್ತಾ ನಮ್ಮ ಸರ್ಕಾರದ ಸಹಕಾರ ತಗೊಂಡು ಶಾಸಕನಾಗಿ ಇವತ್ತು ಬಳ್ಳಾರಿನ ಎಷ್ಟು ಅಭಿವೃದ್ಧಿ ಮಾಡ್ತಿದ್ದೀನಿ. ಅತ್ತೆಗೆ ಸಂಚು ಮಾಡ್ಬೇಕಂದ್ರೆ ನಾನು ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ. ನನಗೆ ಬೇರೆ ರೀತಿಯಲ್ಲಿ ಬಹಳಷ್ಟು ಎಲ್ಲ ನನಗೇನು ಅವ್ರಿಗೇನಿರುತ್ತೋ ಅದಕ್ಕೆ 100 ಪಟ್ಟು ನನಗೂ ಎಲ್ಲ ರೀತಿಯಲ್ಲಿ ಇದ್ದೀನಿ. ಆದರೆ ನಾನು ಅಂಥ ಕೆಲಸಕ್ಕೆ ಕೈ ಹಾಕೋನಲ್ಲ. ಒಂದು ಓದ್ಕೊಂಡಿದ್ದವನಾಗಿ ಒಂದು ಬಳ್ಳಾರಿ ಅಭಿವೃದ್ಧಿ ಆಗ್ಬೇಕು, ಬಳ್ಳಾರಿ ಶಾಂತಿಯುತವಾಗಿರ್ಬೇಕಂತ ಕೋರ್ಕೊಂಡಿದ್ದವ್. ನಾನು ಬಂದಂಥ ದಿವಸದಿಂದ ಇವತ್ತುವರೆಗೆ ಎಲ್ಲನೋ ಒಂದು ಸಣ್ಣ ಗಲಾಟೆ ಆಗಿತ್ತ, ಎಲ್ಲನೋ ಒಂದು ಸಣ್ಣ ಮರ್ಡರ್ ಆಗಿತ್ತ. ಇವ್ರಿದ್ದಂಥ ಟೈಮಲ್ಲಿ ಪ್ರತಿದಿನ ಒಂದು ಮರ್ಡರ್ ಆಗ್ತಿತ್ತು. ಆದರೆ ನಾನು ಬಂದ ಮೇಲೆ ಎಲ್ಲವನ್ನ ಕಡಿವಾಣ ಹಾಕಿ ನಮ್ಮ ಬಳ್ಳಾರಿ ಶಾಂತಿಯುತವಾಗಿರ್ಬೇಕಂತೇಳಿ ಇವತ್ತಿಗೂ ಕೋರ್ಕೊಂಡಂತವನು. ಬಳ್ಳಾರಿಯನ್ನ ಶಾಂತಿ ಕೆಡಿಸೋನ ನನ್ನ ಡಿಮ್ಯಾಂಡು ಯಾರಲ್ಲಿದಾರೋ ಅವನ ಜನಾರ್ದನ್ ರೆಡ್ಡಿ ಅವನು ಏನ್ ಅಸೋಸಿಯೇಟ್ಸ್ ಇದಾರೋ ಇವತ್ತೇನು ಇಲ್ಲಿ ಮರ್ಡರ್ ನಡೆದಿದ್ದೇನೋ, ನಮ್ಮ ವಾಲ್ಮೀಕಿ ಅಜ್ಜನಿಗೆ ಮತ್ತೆ ನಮ್ಮ ಸಮುದಾಯಕ್ಕೆ ಏನ್ ಅಟ್ರಾಸಿಟಿ ಗೊತ್ತಾಗಿದೆನೋ ಅವ್ರ ಮೇಲೆ ಮರ್ಡರ್ ಕೇಸ್ ಹಾಕಿ ತಕ್ಷಣವಾಗಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಆಗ್ರಹ ಇದೆ. ಅಲ್ಲಿವರೆಗೂ ನೋಡಿ, ನಾನು ಇಲ್ಲೇ ಇದ್ದೆ. ಪೊಲೀಸರು ಅವಾಗಿಂದ ನನ್ನ ಇಟ್ಕೊಂಡು ಅವ್ರನ್ನ ದೊಪ್ತಾ ಇಲ್ಲ ಹೊರತು ನನ್ನ ಇಟ್ಕೊಂಡು ಈ ಕಡೆ ತಗೊಂಡು ಬರ್ತಿದ್ದಾರೆ. ನಾನು ಯಾರನ್ನೋದು ಕೂಡ ಇನ್ನ ಹುಡುಗ ಪಾಪ ಒಂದು 4,000ರಿಂದ 5,000 ಜನ ಬಂದಿದ್ರು. ಎಲ್ಲರನ್ನ ಇವ್ರು ಪೊಲೀಸರು ಚೆಲ್ಲಾಚದ್ರ ಮಾಡಿ ಒಂದು ತೀರ್ಕೊಂಡು ಹೋಗಿದ್ದಾನೆ. ಆಗ್ಲಿ ಇವತ್ತು ಆ ಹುಡುಗ ತ್ಯಾಗ ನಮ್ಮ ವಾಲ್ಮೀಕಿ ಅಜ್ಜನಕ್ಕೋಸ್ಕರ ಇವ್ರ ಪಾಪ ಇಲ್ಲಿ ಹೊತ್ತಿಗೆ ಮುಗಿಸಕ್ಕೋಸ್ಕರ ಆ ಹುಡುಗನ್ ತ್ಯಾಗ ಆಗಿದೆ ಅಂತೇಳಿ ನಂಬಿ ಇವ್ರು ತ್ಯಾಗ ಮುಗಿಸ